ಟೆಕ್ನಾಲಜಿ ಇವತ್ತು ಮೊಬೈಲ್ ಯೂಸರ್ಸಲ್ಲಿ ವಾಟ್ ಈಸ್ ದ ಮೊಬೈಲ್ ಯೂಸರ್ಸ್, ಸ್ಮಾರ್ಟ್ಫೋನ್ ಯೂಸ್ ಮಾಡೋರು ಎಷ್ಟು ಜನ ಇದ್ದಾರೆ ಇಂಡಿಯಾದಲ್ಲಿ? ಎನಿ ಐಡಿಯಾ? ಮೋರ್ ದೆನ್ 80 to 85 crores. ಈವನ್ ನಿಮ್ಮ ಮನೇಲಿ ಕೆಲಸ ಮಾಡೋ ಮಹಿಳೆ ಬರ್ತಾಳಲ್ಲ, ಅವಳ ಹತ್ರ ಸ್ಮಾರ್ಟ್ಫೋನ್ ಅದ. ವಾಟ್ ಈಸ್ ದ ಕನ್ಸಂಪ್ಷನ್ ಆಫ್ ಡೇಟಾ? ಎನಿ ಐಡಿಯಾ? ಒನ್ ಆಫ್ ದ ಬಿಗ್ಗೆಸ್ಟ್ ಕನ್ಸಂಪ್ಷನ್ ಆಫ್ ಡೇಟಾ, ಇಂಟರ್ನೆಟ್ ಡೇಟಾ ಯೂಸ್ ಮಾಡ್ತಿರೋದು ಇಂಡಿಯಾದಲ್ಲಿ. ಇಂಡಿಯಾದವನಿಗೆ ಮನ್ಯಾಗ ಕೆಲಸ ಮಾಡೋನಿಗೆ ನೀ ಎಷ್ಟರ ಕೆಲಸ ಹೇಳ್ರಿ, ಮೊಬೈಲ್ ಯೂಸ್ ಮಾಡಬೇಡ ಅಂದ್ರೆ ಕೆಲಸ ಬಿಟ್ಟು ಹೋಗ್ತಾನೆ. ಕರೆಕ್ಟಾ? ನೀವು ಏನಾರ ಹೇಳ್ರಿ, ಏನಾರ ಬೈಸ್ಕೊಂತೀನಿ, ಬಟ್ ಮೊಬೈಲ್ ಯೂಸ್ ಮಾಡಬೇಡ ಅಂದ್ರೆ ಬರಲ್ಲ ಕೆಲಸಕ್ಕೆ ಅಂತಾನೆ. ಕರೆಕ್ಟಾ? ಲಿಟ್ರಲಿ ನನ್ನ ಹತ್ರ ಪಿಕ್ಚರ್ ಇದೆ, ಐ ಆಮ್ ನಾಟ್ ಏಬಲ್ ಟು ಅದು ಹಾಕಿಲ್ಲ. ನಮ್ಮ ಊರಿಗೆ ಹೋಗಿದ್ದೆ, ನಮ್ಮ ಊರಾಗ ಎಮ್ಮಿ ಕಾಯವನು ಕೂತ್ಕೊಂಡು ಮೊಬೈಲ್ ನೋಡಕತ್ತಿದ್ದ. ಏನು ಯೂಟ್ಯೂಬ್ ನೋಡ್ತಿದ್ದ. ಅವ್ನು ನಮ್ಮ ಊರಾಗ ಇರೋದ್ರಿಂದ ಹೇಳಕತ್ತಿದ್ದ, ಅಣ್ಣ ನಿಮ್ದೆಲ್ಲ ಮೊಬೈಲ್ನೇ ನೋಡ್ತಿರ್ತೀನಿ, ಯೂಟ್ಯೂಬ್ನಾಗ ಬರ್ತಿರ್ತದಲ್ಲ ಅಂತಿರ್ತಾನೆ ಅವನು. ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್ ವರ್ಲ್ಡ್ ವಿ ಹ್ಯಾವ್ ಇವಾಲ್ವ್ಡ್. ಸಿ ಐ ನಿ ನಾಟ್ ಗೋ ಅಂಡ್ ಟೆಲ್ 100 ಥಿಂಗ್ಸ್ ಡೈರೆಕ್ಟ್ಲಿ. ನಾವು ಭಾಳ ಅಪ್ರಿಷಿಯೇಟ್ ಮಾಡ್ತೀವಿ, ಅಮೆರಿಕಾದಲ್ಲಿ ಅದು ಚೆನ್ನಾಗಿದೆ, ಯುರೋಪಲ್ಲಿ ಇದು ಚೆನ್ನಾಗಿದೆ, ಜಪಾನಲ್ಲಿ ಅದು ಚೆನ್ನಾಗಿದೆ. ವಿ ಆಲ್ ಅಪ್ರಿಷಿಯೇಟ್ ದ್ಯಾಟ್, ಬಟ್ ಐ ಆಮ್ ಟೆಲಿಂಗ್ ಯು, ಯು ಆರ್ ಗೋಯಿಂಗ್ ಟು ಸಿ ಸೇಮ್ ಚೇಂಜಸ್ ಇನ್ ಇಂಡಿಯಾ ಆಲ್ಸೋ. ಇಟ್ ವಿಲ್ ಟೇಕ್ ಸಮ್ ಟೈಮ್. ನಮ್ದು ರೆಸಿಸ್ಟೆನ್ಸ್ ಭಾಳ ಸ್ಲೋ ಅದ. ಬಟ್ ಎಷ್ಟು ಜನ ಡಿಜಿಟಲ್ ಟ್ರಾನ್ಸಾಕ್ಷನ್ ಒಪ್ಕೊಂಡಿರಲಿಲ್ಲ, ಇವತ್ತು ನೀವು ಯಾರಿಗಾದ್ರೂ ಕೇಳಿ, ನೀವು ಕ್ಯಾಶ್ ತೆಗೆದು ಕೊಡ್ತೀರಂತ ನಿಮ್ಮ ಮುಖ ನೋಡ್ತಾನೆ. ಯಾಕೆ ಹೇಳಿ? ಯಾವುದೋ ಓಲ್ಡ್ ಡೇಟಾ ಬಂದ್ಬಿಡೋದು ಅಂತೇಳಿ ಅಲ್ವಾ? ಸೊ ದಟ್ ಈಸ್ ದ ಚೇಂಜ್ ವಿ ಎಕ್ಸೆಪ್ಟ್ ಫಾಸ್ಟ್. ನೀವು ಯೋಚನೆ ಮಾಡೋಕ್ಕಿಂತ ಫಾಸ್ಟ್ ಚೇಂಜ್ ಬರುತ್ತೆ. ಅದಕ್ಕೆ ನಾನು ಹೇಳೋದು, ಬೆಟರ್ ಯು ಬಿ ಪ್ರಿಪೇರ್ ಫಾರ್ ಇಟ್. ಇನ್ನೂ ಸ್ಲೋ ಬರೋಕತ್ತ ಅನ್ಕೋಬೇಡ್ರಿ, ಇಂಪ್ಯಾಕ್ಟ್ ಗೋಯಿಂಗ್ ಟು ಬಿ ಮಚ್ ಫಾಸ್ಟರ್. ದಟ್ ಈಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ದಟ್ ಈಸ್ ದ ಒನ್ ಆಫ್ ದ ರೀಸನ್. ಸೊ ಏನೇನು ಟಾರ್ಗೆಟ್ ಅದಪ್ಪ? 2030ಗೆ ಆಲ್ರೆಡಿ ವಿ ಆರ್ ರೀಚಿಂಗ್ ಇನ್ ಹೌ ಮೆನಿ ಟ್ರಿಲಿಯನ್ಸ್ ನಾವು ರೈಟ್ ನಾವು? ನಿಯರ್ಲಿ 4 trillion, right? Now we are in 4 trillion. By 2030, this is little conservative numbers, we are going to be 10 trillion economy. By 2047, it is going to be 20 trillion economy by 2047, GDP growth. Right? ಎರಡನೇದು, we are going to expect 7 to 8% growth. What is America's GDP growth? ಅಂದ್ರೆ ಚೈನಾದಲ್ಲಿ ಹೋಗ್ಬಿಟ್ಟು ಇವತ್ತು ನೀವು ಕೆನಾಟ್ ಪುಟ್ ಅ ಕೇಸ್ ಅಗೇನ್ಸ್ಟ್ ದೆಮ್. ಅಗೇನ್ ಐ ಆಮ್ ಟೆಲಿಂಗ್ ದಿಸ್ ಅಗೇನ್ ದಿ ಡ್ರಾಬ್ಯಾಕ್ ಆಫ್ ದ ಕಮ್ಯುನಿಸ್ಟ್. ಇಂಟೆಲೆಕ್ಚುಯಲ್ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಇನ್ ಇಂಡಿಯಾ ದೇ ಆರ್ ಫೈಂಡಿಂಗ್ ದಟ್ ಕಾನ್ಫಿಡೆನ್ಸ್. ರೀಸೆಂಟ್ಲಿ ಮೈಟ್ ಹ್ಯಾವ್ ಸೀನ್ ದೆರ್ ವಾಸ್ ಅ ಇಶ್ಯೂ ಬಿಟ್ವೀನ್ ಅಮೆಜಾನ್ ಆ್ಯಂಡ್ ರಿಗಾರ್ಡಿಂಗ್ ದಟ್ ಫ್ಯೂಚರ್ ಗ್ರೂಪ್, ರಿಲಯನ್ಸ್ ಮಧ್ಯೆ. ಸೊ ದೇರ್ ಆರ್ ಲಾಟ್ ಆಫ್ winning and losing different, but ultimately people are getting the confidence. If you go to India, at least we have securing our intellectual property. So if you see that way, India going to see 25% of the world. ಯೋಚನೆ ಮಾಡಿದರೆ ಇವತ್ತು ಚೈನಾ ಅನ್ನೋದು, ರೈಟ್, ಚೈನಾ ಅನ್ನೋದು ವೇರ್ ಇಟ್ ವಾಸ್ 2 or 3 trillion economy, because of the manufacturing it has become almost 17 trillion economy because of the manufacturing, and they're given to the world because they have a huge working force that is going to have a benefit for India also. Innondu important per capita income. Right now India's per capita income is $2,500, but as per the data it is going to be how many times? 6 times going to grow. For example, ಈಗ ನಿಮ್ಮ ಮನೆಯಲ್ಲಿ ಇನ್ಕಮ್ 1 ಲಕ್ಷ ಬರಕತ್ತದ, ಸಡನ್ಲಿ ಅದು 5 ಲಕ್ಷ ಬಂದ್ರೆ ಏನಾಗ್ತೈತ್ರಿ? Just think about it. So definitely your aspiration grows, your quality life grows, automatically your lot of things. So which is again boosting economy to grow that. So this is the expectation of the connectivity can bring many more opportunities. Yes or no? One metro connecting to one end to another end in the city, automatically city dynamics change ಆಗಿಬಿಡುತ್ತೆ. Yes or no? That is the change in the economy. ನಮ್ಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅದ್ರ ರಿಪಲ್ಕೇಶನ್ ಹೇಗಿದೆ ಅಂತ, ಅದ್ರ ಚೇಂಜಸ್ ಹೆಂಗೆ ಬರುತ್ತೆ ಅಂತ. ಒಂದು ರೋಡ್ ಹೈವೇ ಆದ ತಕ್ಷಣ ಏನೇನು ಚೇಂಜಸ್ ಆಗುತ್ತೆ ಅನ್ನೋದು ನಾವು ಎಲ್ಲರೂ ನೋಡಿದ್ವಿ. ಆಲ್ರೆಡಿ ದೇವನಹಳ್ಳಿ ಒಂದು ಏರ್ಪೋರ್ಟ್ ನಾವು ಲೆಕ್ಕ ಹಾಕೊಂಡಾಗ ಇವತ್ತು ದೇವನಹಳ್ಳಿ ನೋಡಿ ಚೇಂಜಸ್ ನೀವು ಅಬ್ಸರ್ವ್ ಮಾಡಿ. ದಟ್ ಈಸ್ ದ ಚೇಂಜ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ದ growth in next 25 years, right? That is the growth of what India is expecting. Then of course the smart cities, again I'll tell you, the biggest drawback India, this is first government 2014 ಅಲ್ಲಿ ಶುರು ಮಾಡಿತ್ತು. It was not successful. What is the reason? Successful ಯಾಕೆ ಆಗಿಲ್ಲ? Any reason? They wanted to make 100 smart cities. They tried to do here also, but it was not successful. Why? What was the reason? Because the city development comes under state government.
ಸ್ಟೇಟ್ ಗೌರ್ಮೆಂಟ್ ಹೌ ಇಟ್ ವರ್ಕ್ಸ್. ಸ್ಟೇಟ್ ಗೌರ್ಮೆಂಟಲ್ಲಿ ಗೊತ್ತಲ್ಲ, ಅವ್ರ ತಂದೆ ಆಸ್ತಿ ಥರ ಹಂಚ್ಕೊತಾರೆ ಕೆಲಸನ. ಈ ಕೆಲಸ ನಿಮ್ಮ ಕಡೆಯವ್ರಿಗೆ, ಆ ಕೆಲಸ ಅವ್ರ ಕಡೆಯವ್ರಿಗೆ. ಅವ್ರ ಕಡೆಯವ್ರಿಗೆ ಅಂದ್ರೆ ಅರ್ಥ ಏನದು? ಸೊ ದಿಸ್ ಈಸ್ ಅನ್ಫಾರ್ಚುನೇಟ್. ಇಮ್ಯಾಜಿನ್ ಮಾಡಿ, ಇಂಡಿಯಾದಲ್ಲಿ ಚೇಂಜ್ ಮಾಡ್ತಾ ಇದ್ದೀವಿ. ಇವತ್ತು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ? ಬಿಜ್ಲಿ, ಸಡಕ್, ಪಾನಿ, ಇವು 3 ಬೇಕು. ಏನು ಹೇಳಿ? ರೋಡ್, ವಾಟರ್, ಪವರ್. ಎಸ್ ಆರ್ ನೋ? ಎನಿಬಡಿ ವಾಂಟ್ಸ್ ಟು ಡೂ ಇಂಡಸ್ಟ್ರಿ ದೀಸ್ 3. ವಾಟ್ ಗೌರ್ಮೆಂಟ್ ಈಸ್ ಫೋಕಸಿಂಗ್ ಆನ್ ದೀಸ್ ಥಿಂಗ್ಸ್? ಬಿಜ್ಲಿ, ಸಡಕ್. ಸೊ ಯಾವ ಕಂಟ್ರಿ ಪೀಪಲ್ ಆರ್ ಬಿಕಮಿಂಗ್ ಇಲ್ ಬಿಕಾಸ್ ದ ಈಟಿಂಗ್ ಮೋರ್. ಸೊ ಕಡಿಮೆ ಕೊಟ್ಟಷ್ಟು ಒಳ್ಳೆಯದೇ ನನ್ನ ಪ್ರಕಾರ. ಎಸ್ ಆರ್ ನೋ? ರೈಟ್. ದ್ಯಾಟ್ ಈಸ್ ದ ಒನ್ ಥಿಂಗ್ ಐ ಹ್ಯಾವ್ ಸೀನ್ ಚೇಂಜಸ್. ಸೊ one of the infrastructure wise you can see the change. Then social developmentally, eradication of extreme poverty by 20. ಈಗ ಆಲ್ರೆಡಿ ಡೇಟಾ ಕೊಡಕತ್ತಾರೆ. ಆಲ್ರೆಡಿ ಲಾಟ್ ಆಫ್ ಪೀಪಲ್ ಆರ್ ಮೂಡ್ ಔಟ್ ಆಫ್ ದ. ಇನ್ನೂ ಜನ ಅದೇ ಇಟ್ಕೊಂಡ್ರೆ ಕಾರ್ಡ್. ಯಾಕೆ? ಗೌರ್ಮೆಂಟ್ ಫೆಸಿಲಿಟಿ ತೊಗೊಳ್ಳೋಣ, ನಮಗೇನು ಗಂಟೋಗ್ಯದ. ಯು ನೋ ವಾಟ್? ಆವ್ರೇಜ್ ಲೋವರ್ ಕ್ಲಾಸ್, ಐ ಆಮ್ ಟಾಕಿಂಗ್ ಅಬೌಟ್ ಪೂವರ್ ಫ್ಯಾಮಿಲಿ ಅಂತ ನಾವೇನು ಹೇಳ್ತೀವಲ್ಲ, ವಾಟ್ ಇಸ್ ದ ಆವ್ರೇಜ್ ಇನ್ಕಮ್? ನಾಟ್ ಆಸ್ ಪರ್ ದ ಗೌರ್ಮೆಂಟ್ ಡಾಕ್ಯುಮೆಂಟೇಷನ್, ರಿಯಲ್ ಆಗಿ ಯೋಚನೆ ಮಾಡಿ. ಈಗ ಒಂದು ಫ್ಯಾಮ್ಲಿ ಇದ್ದಾರೆ, ನಿಮ್ಮ ಮನೇಲಿ ಕೆಲಸ ಮಾಡೋರು ಒಬ್ಬರು ಫ್ಯಾಮ್ಲಿ ಇದ್ದಾರೆ. ದ ಲೇಡಿ ಹೂಸ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ನೇಪಾಳಿಂದ ಬಂದಾರ. ಅವ್ರ ಮನೆ 3 ಜನ ಅದಾರ, ಗಂಡ, ಹೆಂಡತಿ, ಒಂದು ಮಗ. ಗಂಡ ಸೆಕ್ಯೂರಿಟಿ ಎಷ್ಟು ಅರ್ನ್ ಮಾಡ್ತಾನೆ ರೀ? ಮಿನಿಮಮ್ 20,000. ಆ ಅಮ್ಮ ಕೆಲಸ ಮಾಡ್ತಾನೆ ಒಂದು 5-6 ಮನೆ, ಅವಳೊಂದು 15,000 ರೂಪಾಯಿ. ಮಗ ಸಪ್ಲೈ ಡಾನ್ಝೋನಲ್ಲಿ ಕೆಲಸ ಮಾಡ್ತಾನೆ, ಸ್ವಿಗ್ಗಿನಲ್ಲಿ ಕೆಲಸ ಮಾಡ್ತಾನೆ, ಅವನೊಂದು 20,000. ಎಷ್ಟಾಯ್ತು ಫ್ಯಾಮ್ಲಿ ಇನ್ಕಮು? ಹಾಂ, ಯಾವ್ರಿ ಪೂವರ್ ಇವಾಗ? ಪೂವರ್ ಯಾರಿಲ್ಲಿ? ಹಾಂ, ಜಸ್ಟ್ ಥಿಂಕ್ ಅಬೌಟ್ ಇಟ್. ವಿ ಆ್ಯಕ್ಚುಲಿ ಪೂವರ್. ನಮ್ದು ಇರೋದು ಒಂದು ಇನ್ಕಮ್. ನಾವು ಅನ್ಕೋತೀವಿ ಕ್ಯಾಟಗರಿ ಮಿಡಲ್ ಕ್ಲಾಸ್ ಅದ, ಬಟ್ ನಮ್ಗಿಂತ ಅವ್ರಿಗೆ ಇನ್ನೊಂದು ಮಜಾ ನೋಡ್ರಿ. ಸಣ್ಣ ಮನೆಗೆ ಇರ್ತಾರೆ, ಇನ್ಕಮ್ ಟ್ಯಾಕ್ಸ್ ಇಲ್ಲ. ಆ ಕೆಲಸ ಮಾಡೋರಿಗೆ ಊಟ ಸಿಗುತ್ತೆ, ಸೆಕ್ಯೂರಿಟಿಯವ್ನಿಗೆ ಊಟ ಸಿಗ್ತದೆ, ಸ್ವಿಗ್ಗಿಯವನಿಗೆ ಅಲ್ಲೇ ಊಟ ಸಿಗ್ತದೆ. ಖರ್ಚು ಕಡಿಮೆ, ಇನ್ಕಮ್ ಜಾದ. ಯು ಅಂಡರ್ಸ್ಟ್ಯಾಂಡ್ ದ ಪಾಯಿಂಟ್? This is the new India we have to see. The big number of people already moving out of that. ನಮ್ಮದು ಪ್ರಾಬ್ಲಮ್ ಅದು. ಯಾಕೆ ಹೇಳಿ? ಕಂಪ್ಲೀಟ್ಲಿ ಅವರ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ವಾಸ್ ರೆಡಿ. ಮನಿ ವಾಸ್ ಗೋಯಿಂಗ್ ಫ್ರಮ್. ಯಾರು ಹಂಗೆ ಯೋಚನೆ ಮಾಡೋರಿಲ್ಲ. ಉಲ್ಟಾ ಹೆಣ್ಮಕ್ಳು ಅಸೆಟ್ ಆಗಿಬಿಟ್ರೆ ಈಗ. ಗಂಡು ಮಕ್ಳು ಭರೋಸೆ ಇಲ್ಲ, ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರಾದರೂ ಇದ್ದೀರಾ ರಿಟೈರ್ಮೆಂಟ್ ಸೊಲ್ಯೂಷನ್ ಅಂತ? ರೀಸೆಂಟ್ಲಿ ಒಂದು ಬ್ಯೂಟಿಫುಲ್ ಆಗಿ ಓದಿದೆ. Don't make your parents as an emergency fund and don't consider your children as retirement fund ಅಂತ. ಬ್ಯೂಟಿಫುಲ್ ಅನ್ನಿಸ್ತು ನನಗೆ ಅದು. ಕರೆಕ್ಟ್ ಅಲ್ವಾ? ಸೊ ಮೈ ಪಾಯಿಂಟ್ ಈಸ್, ಈ ಜೆಂಡರ್ ಈಕ್ವಾಲಿಟಿ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ಇನ್ ಇಂಡಿಯಾ, ವಿಚ್ ಈಸ್ ಅಗೇನ್ ವೆರಿ ವೆರಿ ಗುಡ್. ಸೊ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅಚೀವ್ 100% internet penetration, which is already we have seen thanks to Jio and Airtel, right? Giving free. ಸೊ ಇವತ್ತು ಎಲ್ಲಿ ಫ್ರೀ ಸಿಗ್ತದೆ ವೈಫೈ ಅಂತ ಕೇಳ್ತಾನೆ ಮೊದಲು. So that is a change, right? Then I need not tell about this now. Artificial intelligence gone to the next level now. In fact, ಇದರ ಭಾಳಷ್ಟು ಡೇಟಾ ಎ ಇಂದ ಬಂದಿರೋದು ನನಗೆ. ಐ ಹ್ಯಾವ್ ಟು ಟೆಲ್ ಯು ದ ಸೀಕ್ರೆಟ್. ಅಫ್ಕೋರ್ಸ್ ಅದನ್ನು ಫಿಲ್ಟರ್ ಮಾಡೋಷ್ಟು ಕಾಮನ್ ಸೆನ್ಸ್ ಇರಬೇಕು. ಬಟ್ ಒನ್ ಥಿಂಗ್ ಈಸ್, ಎ ಹ್ಯಾಸ್ ರಿಯಲಿ ಟೇಕನ್ ಲಾಟ್ ಆಫ್ ಅಡ್ವಾಂಟೇಜ್, ಲಾಟ್ ಆಫ್ ಬೆನಿಫಿಟ್ಸ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಈಸ್, ಫ್ಯೂಚರ್ ಗೋಯಿಂಗ್ ಟು ಬಿ very rapid growth. My only point is, new ready agri first. Don't miss out this opportunity. The world is already prepared for it. Lot of people already understanding this, can feel ಸಿಗ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಏನು ಗೊತ್ತಾ, ನಮ್ಗೆ ಯಾವಾಗಲೂ ಸ್ವಲ್ಪ ನಾವು ಕುಂಭಕರ್ಣ ಹುಟ್ಟಿದ ಶ್ರೀಲಂಕಾದಲ್ಲಿ, ಬಟ್ ಅವನ ಎಫೆಕ್ಟ್ ನಮಗೆ ಭಾಳ ಅದ. ವಾಟ್ ಕುಂಭಕರ್ಣ, ರೈಟ್? ಏನು ಮಾಡ್ತಾನವ? ಎದ್ದ ಮೇಲೆ ಕಣ್ಣು ತೆಗಿತಾ. ಅದ್ರ ಮುಂಚೆ ಬಹಳ ಮುಂದೋಗಿರ್ತದೆ ದುನಿಯಾ. ಲೆಟ್ ಅಸ್ ನಾಟ್ ಬಿ ಕುಂಭಕರ್ಣ. ದಟ್ಸ್ ವೆರಿ ಇಂಪಾರ್ಟೆಂಟ್, ರೈಟ್? ದೆನ್ ಡಿಜಿಟಲ್ ಲಿಟ್ರಸಿ ಟು ಆಲ್ ಸಿಟಿಜನ್ಸ್, ಎಕ್ಸ್ಪಾನ್ಷನ್ ಆಫ್ ಫಿನ್ಟೆಕ್ ಆ್ಯಂಡ್ ಇ-ಗವರ್ನೆನ್ಸ್ ಪ್ಲಾಟ್ಫಾರ್ಮ್. ಆಲ್ರೆಡಿ ವಿ ಹ್ಯಾವ್ ಸೀನ್ ಲಾಟ್ ಆಫ್ ಚೇಂಜಸ್ ಇನ್ ದೀಸ್ ಥಿಂಗ್, ರೈಟ್? Then environmental sustainability, net zero carbon emission by 2070. Government is now thinking on that. Then 40% of the forest cover across the country. ನಿಮ್ಗೊಂದು ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೀನಿ, ಪ್ರಾಬ್ಲಿ ವಿಲ್ ಅಂಡರ್ಸ್ಟ್ಯಾಂಡ್. ಐ ವೆಂಟ್ ಟು ಒನ್ ಪ್ಲೇಸ್ ಕಾಲ್ಡ್ ಇನ್ ಚೈನಾ. ನಾನು ರಾಘವೇಂದ್ರ ಶೆಟ್ಟಿ ಅವರಿದ್ದೀವಿ, ಗಾಂಜೋಗೆ ಹೋಗಿದ್ವಿ. ಗಾಂಜೋ ಅಂತೇಳಿ ಒಂದು ಪ್ಲೇಸ್, ಇಟ್ಸ್ ಅಟ್ ಹೈಯೆಸ್ಟ್ ಟ್ರೇಡಿಂಗ್. ಅಲ್ಲಿ ಏನು ಮಾಡಿದ್ದಾರೆ ಅಂದರೆ, ದೇ ಕ್ರಿಯೇಟೆಡ್ ಅನ್ ಆರ್ಟಿಫಿಷಿಯಲ್ ಫಾರೆಸ್ಟ್. ಹೌ ದೇ ಡನ್ ದಿಸ್ ಆರ್ಟಿಫಿಷಿಯಲ್ ಫಾರೆಸ್ಟ್? ಎಲ್ಲೆಲ್ಲಿ ಫ್ಲೈಓವರು ರೋಡ್ ಮಾಡೋಕ್ಕೆ ಗಿಡಗಳು ತೆಗೆದಿದ್ರಲ್ಲ, ಆ ಗಿಡಗಳನ್ನೆಲ್ಲ ತೊಗೊಂಡು ಒಂದು ಕಡೆಗೆ ಅಂಟಿಸ್ಬಿಟ್ಟಾರೆ. ಲಿಟ್ರಲಿ ದೇ ಲಿಫ್ಟೆಡ್ ಆ್ಯಂಡ್ ಪ್ಲಾಂಟೆಡ್ ಇನ್ ಒನ್ ಕಾಮನ್ ಪ್ಲೇಸ್. ಸೊ ಸಿಟಿ ಸೆಂಟ್ರಲ್ಲಿ
Literally, I'm able to see a forest area. So that is the change, most of developed nations. So ಇಂಡಿಯಾದಲ್ಲೂ ಆ ಪ್ರೋಗ್ರೆಸ್ ಕಾಣಿಸ್ತಾ ಇದೆ. I still remember 3 years back I went to attend one conference where I found a person. ನಮ್ಮ ಆಫೀಸಲ್ಲಿ ಅವ್ರದ್ದು I've got an opportunity to receive award from him. You know what he did? He's a very ordinary person, somewhere in the part of Orissa and West Bengal ಅಲ್ಲಿ. He created an artificial forest where now wild animals are living. It is possible. I was talking about food effort, strategic planning and innovative execution. Together we can build developed nation and prosperous India. That is the very important about Vikasit Bharat. ಇದು ಯಾರು ಒಬ್ಬರು ಯೋಚನೆ ಮಾಡೋದಲ್ಲ. It has to continuous process. Next to 25 years we all should carry this. ಆ ಪ್ರೈಡ್ನ ಇಟ್ಕೊಂಡು ಹೋಗಬೇಕು. When I've seen people in Japan and Vietnam, they carry that pride. Even the guide was there talking about Vietnam, they're very having a pride about their country. ನಮ್ಮ ಜೊತೆಗಿರೋರು ಯಾರೋ ಒಬ್ಬರು ಸ್ಮಾಲ್ ಪ್ಯಾಕೆಟ್ನ ಬಸ್ಸಲ್ಲಿ ಬಿಸಾಕಿದ ತಕ್ಷಣ he immediately brought a dustbin. It might be a small thing, but that brings it's my country, my place. That type of small changesನ ನಾವೆಲ್ಲರೂ ತೊಗೊಂಬರ್ಬೇಕು. Then only we can see that. Only government can think about Vikasit Bharat. ನಾವು ಇನ್ನೂ ಹಳೇ ಲೆಕ್ಕದಲ್ಲಿ ಇರ್ತೀವಿ ಅಂದರೆ may not happen. So we need to make changes in our behavior also. ಎರಡನೇದು ಇಂಪಾರ್ಟೆಂಟ್ ಅಪ್ಪ ಸರ್. ಇಷ್ಟುವರೆಗೆ ನಾನು ಹೇಳಿದ್ದು ಮ್ಯಾಕ್ರೋ ಲೆವೆಲಲ್ಲಿ. ಈಗ ಮೈಕ್ರೋ ಲೆವೆಲಿಗೆ ಬರ್ತೀನಿ ಸರ್. ಅದೆಲ್ಲ ಕರೆಕ್ಟ್ ಅದು. ನಾವೆಲ್ಲ ನಿಮ್ಗೆ ಕೇಳಕ್ಕೆ ಬಂದದ್ದೇನೋ, ನಾವು ನಿಮ್ಮ ಹತ್ರ ಬಂದದ್ದು ಆ್ಯಸ್ ಎನ್ ಇನ್ವೆಸ್ಟರ್. ಒರಿಜಿನಲ್ ಅಲ್ಲೇ ಅದು ಪಾಯಿಂಟ್. ನಾವು ಹೆಂಗೆ ಬೆನಿಫಿಟ್ ತಗೋ ಅದನ್ನ ಹೇಳ್ರಿ ನೀವು. ಕರೆಕ್ಟ್ ದೇಶ ಬೆಳೀತದ ಅದೇ ಒಪ್ಕೊತೀವಿ ಸರ್, ಅದೆಲ್ಲ ಒಪ್ಕೊತೀವಿ. ಮೋದಿನ ಅದೇ ಮಾತಾಡ್ತಾರೆ, ನೀವು ಅದೇ ಮಾತಾಡಕತ್ತೀರಿ. ಕರೆಕ್ಟ್ ನಾವು ಸರ್ ಮೈಂಡಲ್ಲಿ ಓಡಾಕತ್ತದ. ಈಗ ಮೋದಿ ಏನು ಮಾತಾಡಲ್ಲ, ನಾವು ಮಾತಾಡ್ಬೇಕು ಈಗ. ವಾಟ್ ಈಸ್ ದ್ಯಾಟ್? ವಾಟ್ ಇಂಡಿಯಾ ಈಸ್ ಗೋಯಿಂಗ್, ಐ ಆಮ್ ಗೋಯಿಂಗ್ ಟು ಶೋ ಅನದರ್ ವೆರಿ ಇಂಪಾರ್ಟೆಂಟ್, ರೈಟ್? ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ದಿಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎವ್ರಿಬಡಿ ಜಸ್ಟ್ ಗಿವ್ ಅನ್ ಎಕ್ಸ್ಟ್ರಾ ಅಟೆನ್ಷನ್. First 25 years, 97 to 24 ತನ India's savings and investment happened $14 trillion. How much it was? ಜೋರಾಗಿ ಹೇಳಿ. $14 trillion. As per the RBI data, for next 25 years, our savings and investment is going to be $100 trillion. How much? 100. Right? 100 trillion. 14 to 100. ಪಕ್ಕದವ್ರಿಗೆ ಬೆಂಚ್ ತಟ್ಟಿ ವೆರಿ ಗುಡ್ ಅಂತ. ಯಾಕೆ ಅವರು ಕಾಂಟ್ರಿಬ್ಯೂಟರ್ಸ್ ಅಲ್ಲ. ಕಮಾನ್ ಎವ್ರಿಬಡಿ ಡೂ ಇಟ್. ಕಮಾನ್ ಸಿ ಅಪ್ರಿಷಿಯೇಷನ್ ಮಾಡೋಕ್ಕೇನು ಕಷ್ಟ ಇದೆ ಸರ್? ಏನಿದೆ ಪಕ್ಕದ ನೇಷನಲ್ಲಿ ಆಗ್ತಾ ಇದೆನಾ? ಯು ಶುಡ್ ಅಪ್ರಿಷಿಯೇಟ್ ಈಚ್ ಅದರ್, ರೈಟ್? We are all going to be contribute, right? $14 trillion, it is going to be $100 trillion savings and investment. ಸರ್ ಎಲ್ಲಿ ಹೋಗ್ತದ್ರಿ ರೊಕ್ಕ? ಎಲ್ಲಿಗೆ ಬರಕತ್ತದ ರೊಕ್ಕ? ಇದು ರಿಯಲ್ ಎಸ್ಟೇಟ್, ಗೋಲ್ಡ್, FD, ಮಾರ್ಕೆಟ್. ಎಸ್ ಸರ್ ನೋ? ರೈಟ್, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಮೇಜರ್ ಆಗಿ ಈ ಮನಿ ಹೋಗ್ತಾ ಇರೋದು ತ್ರೀ ಒಂದು ಅಗ್ರಿಕಲ್ಚರ್, ಸರ್ವಿಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಅಗ್ರಿಕಲ್ಚರ್ ಬಗ್ಗೆ ನಾನು ಮಾತಾಡಾಯಿತು, ಸರ್ವಿಸ್ ಇಂಡಸ್ಟ್ರಿ ಬಗ್ಗೆ ನಾನು ಮಾತಾಡಾಯಿತು. ನೆಕ್ಸ್ಟ್ ಗೌರ್ಮೆಂಟ್ ಈಸ್ ಫೋಕಸಿಂಗ್ ಆನ್ ದ ಮ್ಯಾನುಫ್ಯಾಕ್ಚರಿಂಗ್ ಸೈಡ್, ರೈಟ್? ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ಬೇಕಂದ್ರೆ ವೈ ಮ್ಯಾನುಫ್ಯಾಕ್ಚರಿಂಗಲ್ಲಿ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಗ್ರೋ, ದಿಸ್ ಇಂಡಿಯಾ ಗೋಯಿಂಗ್ ಟು ಬಿ ದ ಹಬ್ ಅಂದರೆ, ಲುಕ್ ಎಟ್ ಹಿಯರ್. ವರ್ಲ್ಡಲ್ಲಿ ತೊಗೊಂಡ್ರೆ, ಐ ಆಮ್ ಟೇಕಿಂಗ್ ಆಲ್ ದ ಕಂಟ್ರೀಸ್ ತೊಗೊಂಡ್ರೆ, ಸೊ ಇವತ್ತು ಮಾರ್ಕೆಟ್ನ ನೋಡ್ತಾ ಇದ್ದಾಗೆ ವಿ ಹ್ಯಾವ್ ಸೀನ್ ಲಾಸ್ಟ್ 6 to 8 monthsಲ್ಲಿ ಮಾರ್ಕೆಟ್ ಇಸ್ ಗೋಯಿಂಗ್ ಅಪ್ ಆ್ಯಂಡ್ ಡೌನ್ ಎಲ್ಲ ನೋಡ್ತಾ ಇದ್ದೀವಿ. ಭಾಳ ಜನ ಏನು ಅನ್ಸಕತ್ತೋ ಮಾರ್ಕೆಟ್ ಇಸ್ ಹೈ ಅನ್ಸಕತ್ತೋ, ಕೆಲವರಿಗೆ ಏನು ಅನ್ಸಕತ್ತೋ ಮಾರ್ಕೆಟ್ ಇಸ್ ಲೋ ಅನ್ಸಕತ್ತೋ. ಬಟ್ ವಾಟ್ ಎಕ್ಸಾಕ್ಟ್ಲಿ ಮಾರ್ಕೆಟ್ನ ಹೆಂಗೆ ರೀಡ್ ಮಾಡ್ಬೇಕು ನಾವು? ಮಾರ್ಕೆಟ್ ಮ್ಯಾಲದನ ಅಥವಾ ಕೆಳಗದಂತ ನಮ್ಗೆ ಹೆಂಗೆ ಅರ್ಥ ಆಗುತ್ತೆ? ಸೊ ಆಲ್ವೇಸ್ ನೀವು ಮಾರ್ಕೆಟ್ನ ನೋಡಬೇಕಾಗಿಲ್ಲ, ನೀವು ಮಾರ್ಕೆಟ್ನ ಅರ್ಥ ಮಾಡ್ಕೋಬೇಕಾದ್ರೆ ಎಕನಾಮಿನ ಅರ್ಥ ಮಾಡ್ಕೊಳ್ಳಿ, ಅರ್ನಿಂಗ್ಸ್ನ ನೋಡಿ. ಸೊ ಅರ್ನಿಂಗ್ಸ್ ಈಸ್ ದ ಬೆಸ್ಟ್ comparison understanding the market. So today if you see the two lines, green and red, green is indicating the earnings, red line is the market. ಇಲ್ಲಿ ಮಾರ್ಕೆಟ್ ಗ್ರೀನ್ ಲೈನ್ನ ಫಾಲೋ ಮಾಡಕತ್ತದ. ಏನು ಮಾಡಕತ್ತದ? ಮಾರ್ಕೆಟು ಗ್ರೀನ್ ಲೈನ್ನ ಫಾಲೋ ಮಾಡಕತ್ತದ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ, ಅರ್ಥ ಆಗುತ್ತೆ. ನೀವು ಮಂತ್ಲಿ EMI ಕಟ್ಟಬೇಕು. ನೀವು ಮಂತ್ಲಿ EMI ಕಟ್ಟಕ್ಕೆ ಆಗೋದು ಆಗಲಾರ್ದು ಯಾವುದ್ರ ಮೇಲೆ ಡಿಪೆಂಡ್ ಅದ ರೀ? ಮಂತ್ಲಿ ಇನ್ಕಮ್. ಎಸ್ ಸರ್ ನೋ? ಸಮ್ಟೈಮ್ ಯುವರ್ ಇನ್ಕಮ್ ಈಸ್ ಲೋವರ್, ಯುವರ್ ಕಮಿಟ್ಮೆಂಟ್ ಈಸ್ ಹೈಯರ್. ವಾಟ್ ವಿಲ್ ಡೂ? ನೆಕ್ಸ್ಟ್ ಮಂತ್ ಯು ವಿಲ್ ರೆಡ್ಯೂಸ್ ದಿ ಎಕ್ಸ್ಪೆನ್ಸಸ್. ಎಸ್ ಸರ್ ನೋ? ಕರೆಕ್ಟ್ ಅಲ್ವಾ?
Similarly, sometimes you are having more income, less expenses. What you will do? Immediately ಆ ಮಂತಲ್ಲಿ ಒಂದು ಫ್ರಿಜ್ ತೊಗೊಳ್ಳೋದು, ಒಂದು ಕಾರ್ ತೊಗೊಳ್ಳೋದು ಯೋಚನೆ ಮಾಡ್ತೀವಿ. ಎಸ್ ಆರ್ ನೋ? ಸೊ ಆಲ್ವೇಸ್ ಯು ವಿಲ್ ಫಾಲೋ ಯುವರ್ ಇನ್ಕಮ್. ಯುವರ್ ಲೈಫ್ ಸ್ಟೈಲ್ ಇಸ್ ಫಾಲೋ ಯುವರ್ ಇನ್ಕಮ್. ಎಸ್ ಆರ್ ನೋ? ಅರ್ಥ ಆಗ್ಲಿಕ್ಕೆ ನಾನು ಹೇಳೋದು. ಸಿಮಿಲರ್ಲಿ ಮಾರ್ಕೆಟ್ ಫಾಲೋ ದಿ ಅರ್ನಿಂಗ್ಸ್. ಸೊ ನೀವು ಮಾರ್ಕೆಟ್ನ 80,000 90,000 ಅನ್ನೋ ನಂಬರ್ ನೋಡೋದಕ್ಕಿಂತ ಅರ್ನಿಂಗ್ಸ್ ಏನಾಗಿದೆ ಅಂತ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅವ. ಬಟ್ ಅನ್ಫಾರ್ಚುನೇಟ್ಲಿ ಈ ನಂಬರು ಟಿ ವಿದಾಗ ಡೈಲಿ ಬರೋಲ್ಲ. ಟಿ ವಿದಾಗ ಬರೋದೇನು ಡೈಲಿ ಮಾರ್ಕೆಟ್, ಅರ್ನಿಂಗ್ಸ್ ಬರೋಲ್ಲ. ಅರ್ನಿಂಗ್ಸ್ ಬಂದರೂ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಗೋದು ಒಂದೇ, ಸೆನ್ಸೆಕ್ಸ್ ಎಷ್ಟು ಐತೆ, ಸೆನ್ಸೆಕ್ಸ್ ಎಷ್ಟು ಬಿತ್ತು. ಬಟ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಅರ್ನಿಂಗ್ಸ್ ಈಸ್ ಮೋರ್ ಸ್ಟೇಬಲ್, market is more volatile. If you see that way, there are the period market is lower than the earnings, slowly market covered that. There was a period you can see, earnings is higher, market is low, it covered. There are period market is higher and earnings is low, market came down. You can see this is how the graph is. This is the present. So market is not too expensive, not too cheap. Market is growing at a good valuation, fair valuation. So market ನೀವು ಜಡ್ಜ್ ಮಾಡಕ್ಕೆ ಹೋಗಬೇಡ್ರಿ. Because earnings, COVID ಮುಂಚೆ, this is I can show you that during the COVID you can see the earnings. After that, look at that, how the earnings has increased, and because of that reflection you can see in the market. But now ಹೇಳೀಗ ಅದರ ಅಪ್ರಿಷಿಯೇಷನ್ ಆಗತ್ತದ, ಇನ್ಕಮ್ ಇಲ್ಲ, ಹೆಂಗಿರ್ತದೆ ಇಂಥ ಪರಿಸ್ಥಿತಿ ನೀವು ನೋಡ್ಕೊಂತೀರಿ, ಅಪ್ರಿಷಿಯೇಷನ್ ಆಗತ್ತದ. ಬಟ್ there is no cash flow. What happens? That is what happens in real estate today. Today, still good number of people, more than 51% people. ನಮ್ಮ ಊರ ಕಡೆ ಗುಲ್ಬರ್ಗ ಕಡೆಗೆ ಬರ್ರಿ, 40 ಎಕರೆ ಜಮೀನು ಇದ್ದವನು ಜೀವನ ಹೆಂಗೆ ಮಾಡ್ತಾನೋ ಸಾಲದಲ್ಲಿ ಬದುಕಾಗತ್ತ. ಜಾಸ್ತಿ ಆಗ್ತಾ ಇದೆ. ಅದರ ಇಂಪ್ಯಾಕ್ಟ್ ಇನ್ವೆಸ್ಟರ್ಸ್ಗೆ ಹೇಗಿರುತ್ತಿಲ್ಲ, ಯಾಕೆಂದರೆ ಲಾಸ್ಟ್ ಬಜೆಟಲ್ಲಿ 12.5% ಶಾರ್ಟಿಂಗ್ಗೆ, ಮತ್ತು ಶಾರ್ಟಿಂಗ್ಗೆ 20%, ಮತ್ತು ಇದಕ್ಕೆ 12.5% ಆಗಿದೆ. ಇದರ ಇಂಪ್ಯಾಕ್ಟ್ ಇನ್ವೆಸ್ಟರ್ಸ್ ಮೇಲೆ ಹೇಗಾಗುತ್ತೆ? ಯಾಕೆಂದರೆ ನೆಕ್ಸ್ಟ್ ಬಜೆಟು ಇನ್ನೂ ಜಾಸ್ತಿನೂ ಆಗ್ಬೋದು. ಅಂದರೆ ಲಾಸ್ಟ್ ಇಯರ್ಗೂ ಕಂಪೇರ್ ಮಾಡಿದ್ರೆ ನಾವು ಟ್ಯಾಕ್ಸ್ ಗೇನ್ ಜಾಸ್ತಿ ಆಗ್ತಾ ಇದೆ, ಅದು ಇನ್ವೆಸ್ಟರ್ಸ್ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ? ವೆರಿ ಗುಡ್ ಕ್ವಶನ್. ಅಗೇನ್ ಇಟ್ಸ್ ಅ ವೆರಿ ವಂಡರ್ಫುಲ್ ಕ್ವಶನ್. Government is increasing. When we started, long-term capital gain was 0. More than 1 year if you invest in stock market. After that it is introduced by 10%, then it become now 12.5%. But I must tell you, worldwide, ಈ ಥರ ಡಿಸ್ಕೌಂಟಿಂಗ್ ಯಾರು ಇರಲಿಲ್ಲ. ಇವತ್ತು if you go to invest in American market or any developed nation, tax is much higher than India. See, any country nalli, when the tax is added, when the returns is increased, right? So ultimately government look into the asset classes. ಯಾವ್ಯಾವ asset class ಅದಾವಪ್ಪ? ರಿಯಲ್ ಎಸ್ಟೇಟ್ ಅದ, ಗೋಲ್ಡ್ ಅದ, FD ಅದ, ಸ್ಟಾಕ್ ಮಾರ್ಕೆಟ್ ಅದ. ಮೊದಲೇನಿತ್ತು, FD ದಾಗ TDS ಕಟ್ ಮಾಡಿ ಕೊಡ್ತಾರ. ರಿಯಲ್ ಎಸ್ಟೇಟ್ನಾಗ ಇಟ್ ವಾಸ್ ಫ್ಲಾಟ್ 20% ಮೋರ್ ದೆನ್. ಸೊ ಎಲ್ಲ ಟ್ಯಾಕ್ಸ್ ಇತ್ತು, ಓನ್ಲಿ ಟ್ಯಾಕ್ಸ್ ಬೆನಿಫಿಟ್ ಇಲ್ದಿರೋದು ಬಿಕಾಸ್ ಇಂಡಿಯಾದಲ್ಲಿ ಇಕ್ವಿಟಿ ಪಾರ್ಟಿಸಿಪೇಷನ್ ವಾಸ್ ನಾಟ್ ಗ್ರೇಟ್. ಅದನ್ನ ಎನ್ಕರೇಜ್ ಮಾಡಲಿ ಅಂತ ಗೌರ್ಮೆಂಟ್ ಟ್ಯಾಕ್ಸ್ ರಿಬೇಟ್ ಕೊಟ್ಟರು. ಬಟ್ ನೌ ಇಟ್ ನಂಬರ್ಸ್ ಆರ್ ಇನ್ಕ್ರೀಸಿಂಗ್ ಅಂಡ್ ಗುಡ್ ಅಮೌಂಟ್ ಆಫ್ ಮನಿ ಇಸ್ ಫಾಲಿಂಗ್ ಟು ದ ಮಾರ್ಕೆಟ್. ಗೌರ್ಮೆಂಟ್ ವಿಲ್ ಡೆಫಿನೆಟ್ಲಿ ಪುಟ್ ಅ ಹ್ಯಾಂಡ್ ಇನ್ ಟು ದ್ಯಾಟ್. ಸೊ ನನ್ನ ಪ್ರಕಾರ ನೀವು ಟ್ಯಾಕ್ಸ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಥಿಂಕ್ ಅಬೌಟ್ ಆಫ್ಟರ್ ಟ್ಯಾಕ್ಸ್ ರಿಟರ್ನ್ಸ್. ಟ್ಯಾಕ್ಸ್ ನಾಟ್ ಇನ್ ಯುವರ್ ಕಂಟ್ರೋಲ್ ಅಂಡ್ ಮೈ ಕಂಟ್ರೋಲ್. ನಾವ್ ಎಷ್ಟು ಯೋಚನೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಬೇಕು? ವಿಚ್ ಇಸ್ ಇನ್ ಅವರ್ ಪಾರ್ಟ್ನರ್ ಅಂತಂದ್ಬಿಡ್ರಿ. ನಿಮ್ಮ ಅಣ್ಣ ತಮ್ಮ ನೀವು ಪಾರ್ಟ್ನರ್ಶಿಪ್ ಮಾಡ್ಕೊತಿರೋ ಗೊತ್ತೆ, ಗೌರ್ಮೆಂಟ್ ಇದರ ಪಾರ್ಟ್ನರ್. How many people feel that another 5-10 minutes is fine? 5 ನಿಮಿಷ ನಡೆಯುತ್ತಾ? ಮ್ಯಾನೇಜಬಲ್? Right? We invest in SIP only to have wealth creation in mind. Okay. ಸೊ ಇದು ಬಿಟ್ಟು ಇವಾಗ ಎಷ್ಟೋ ಅಡ್ವಾಂಟೇಜಸ್ ಇರುತ್ತೆ, ಲೈಕ್ ಮ್ಯೂಚುವಲ್ ಫಂಡ್ ಇಂದ ನಾವು ಟ್ಯಾಕ್ಸ್ ಬೆನಿಫಿಟ್ಸ್ ತಗೋಬಹುದು, ಅಥವಾ ಮ್ಯೂಚುವಲ್ ಫಂಡ್ ಇಂದ ಲೈಕ್ ಲೋನ್ ಅಗೇನ್ಸ್ಟ್ ಮ್ಯೂಚುವಲ್ ಫಂಡ್ ಅಂತ ಇರುತ್ತೆ. ಸೊ ಈ ತರ ಮತ್ತೆ ಏನೇನು ಅಡ್ವಾಂಟೇಜ್ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ವೆರಿ ಗುಡ್ ಪಾಯಿಂಟ್. ಒಂದು ಅಫ್ಕೋರ್ಸ್ ಯು ಕ್ಯಾನ್ ಯೂಸ್ ಫಾರ್ ಅಂಡರ್ 87 ಯೂಸ್ ಮಾಡ್ಕೋಬಹುದು, ದಟ್ ಇಸ್ ALS ಸ್ಕೀಮ್ ಅಲ್ಲಿ ಹಾಕ್ಬೋದು. Then with mutual fund you made a very good point. You can take a loan against your mutual fund. LAS ಅಂತ ಕರಿತೀವಿ, ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟಿ ಅಂತ ಇರುತ್ತೆ. ಬಹಳಷ್ಟು ಜನ ನಾನು ನೋಡಿದ್ದೀನಿ. ನಿಮಗೆ ಫಾರ್ ಎಕ್ಸಾಂಪಲ್ ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್, ಮೇ ಬಿ ಇಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್. ಸಪೋಸ್ ಒನ್ ಆಫ್ ಮೈ ಇನ್ವೆಸ್ಟರ್ ವಾಂಟ್ಸ್ ಟು ಸೆಂಡ್ ಹಿಸ್ ಸನ್ ಟು ಅಬ್ರಾಡ್. ಅವ್ರಿಗೆ ಲೋನ್ ಬೇಕಾಗಿತ್ತು, ಮನಿ ಲೋನ್ ಕೊಡಿಸ್ಬೇಕಾಗಿತ್ತು, ಬಟ್ ಬ್ಯಾಂಕ್ ಏನೋ ಸಮ್ ಇಶ್ಯೂ ಆಗಿ ಲೋನ್ ಕೊಡ್ತಾ ಇರಲಿಲ್ಲ. ಅಂತ ಟೈಮಲ್ಲಿ ದೇ ಕೇಮ್ ಹಿಯರ್ ಟು ವಿಡ್ರಾ ದಿ ಮನಿ. ಸೊ ಇನ್ಸ್ಟೆಡ್ ಆಫ್ ದಟ್ ವಾಟ್ ವಿ ಸಜೆಸ್ಟೆಡ್ ಇಸ್ you can take a loan against your mutual fund so that it will continue to grow as it is.
and meantime it will also help you to get the liquidity. ನಿಮ್ಗೆ ಬೇಕಾಗಿರುವಂಥ ಲೋನು ಸಿಗ್ಲಾಗತ್ತದೆ ಅಟ್ ರೀಸನೇಬಲ್ ಇಂಟ್ರೆಸ್ಟ್ ರೇಟ್, ಪ್ಲಸ್ ಆಲ್ಸೋ ನಿಮ್ಮ ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಆಗುತ್ತೆ. ಸೊ ಆ ಥರ ಸ್ಟ್ರಾಟಜಿಗಳಿಗೆ ಹೆಲ್ಪ್ ಆಗುತ್ತೆ. ಮೆನಿ ಪೀಪಲ್ ಶಾರ್ಟ್ ಟರ್ಮ್ಗೆ ಬಿಸ್ನೆಸ್ಸಿಗೆ ಲೋನ್ ಬೇಕಾಗುತ್ತೆ. ಈಗ ಓಡಿ ಅಂತ ಸಿಗುತ್ತೆ. ಲಾರ್ಜರ್ ಬಿಸ್ನೆಸ್ ಪೀಪಲ್ಗೆ ದೇ ನೀಡ್ ಸಮ್ ಎಮರ್ಜೆನ್ಸಿ ಫಂಡ್. ಈಗ ಒಂದು ಪೋರ್ಟ್ಫೋಲಿಯೋ 1 ಕೋಟಿ ಅದು, ಅವ್ರಿಗೊಂದು ಯಾವಾಗ ಒಂದು 20 ಲಕ್ಷ ಬ್ಯಾಂಕ್ನಾಗ ಇರ್ಬೇಕಪ್ಪ, ನಮ್ಗೆ ಯಾವಾಗ ಬೇಕಾದ್ರೆ ದುಡ್ಡು ಯೂಸ್ ಮಾಡಂಗೆ ಇರಬೇಕು ವಿತೌಟ್ ಡಿಸ್ಟರ್ಬಿಂಗ್ ಮೈ ಇನ್ವೆಸ್ಟ್ಮೆಂಟ್. ಯು ಕ್ಯಾನ್ ಯೂಸ್ ಓಡಿ ಫೆಸಿಲಿಟಿ ಇನ್ ಮ್ಯೂಚುವಲ್ ಫಂಡ್. ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಓಡಿ ಫೆಸಿಲಿಟಿ ಕಮ್ಸ್ ಇನ್ 1 or 2 days. ನೀವು ಅಪ್ಲೈ ಮಾಡಿದ ತಕ್ಷಣ 1 ಡೇನಲ್ಲಿ ನಿಮ್ಮ ಅಕೌಂಟಿಗೆ ಬರುತ್ತೆ ರೊಕ್ಕ. ನೀವು ಯಾವಾಗ ದುಡ್ಡು ತೆಗಿದ್ರೆ ಅಷ್ಟೇ ಇಂಟ್ರೆಸ್ಟ್ ಬರುತ್ತೆ. ದ ಮೂಮೆಂಟ್ ಯು ಪೇ ದಟ್ ಇಂಟ್ರೆಸ್ಟ್ ವಿಲ್ ಸ್ಟಾಪ್. ಆ ಥರ ಓಡಿ ಫೆಸಿಲಿಟೀಸ್ ಇದೆ. ಸೊ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು ಟು ಯುಟಿಲೈಸ್ ಯುವರ್ ಲಿಕ್ವಿಡಿಟಿ ಬೆನಿಫಿಟ್ಸ್ ಅಂಡ್ ಆಲ್ಸೋ ವಿತೌಟ್ ಡಿಸ್ಟರ್ಬಿಂಗ್ ಯುವರ್ ಲಾಂಗ್ ಟರ್ಮ್ ಪ್ಲಾನ್. ಭಾಳ ಮಂದಿ ಏನ್ ಮಾಡ್ತಾರೆ, 10 ವರ್ಷಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ, 1 ವರ್ಷದಾಗ 2 ವರ್ಷದಾಗ ಏನೋ ಎಮರ್ಜೆನ್ಸಿ ಬಂತ ದುಡ್ಡು ತೆಗಿಯಕ್ಕೆ ಬರ್ತಾರೆ. ಅಂಥವ್ರಿಗೆ ಇದು ಓಡಿ ವಿಲ್ ಗಿವ್ ಬೆಟರ್ ಫೆಸಿಲಿಟಿ. What will be the rate of interest? Interest rate between 8 to 11%. Between 8 to 11% it will be. Whether it is OD or loan? Yes. There is a term loan, there is a OD. ಎರಡು ಇದೆ. You want to pay interest and loan for next 5 years, 6 years also, you can pay as an EMI, or you want to pay like a OD and only interest you can pay and you can continue. I personally using OD of 25 lakh. ನಾನು ಯಾವಾಗ ನನ್ನ ಅಕೌಂಟ್ 25 lakh ಇರುತ್ತಲ್ಲ, any emergency I have that 25 lakh rupees. Only when I withdraw that money, interest will be charged. The moment I pay, the interest will not be charged. Sometimes I use it for 10 days. Sometimes I use it for 5 days. It is good now without disturbing my investment. I think that's the way. Sir, in case of need, how to apply for that? Nothing. You come to Inspire India, we will help you. Sir, interest So if I Very easy. If I have not used the 25 lakhs at all, then can I just pay? No. You see, there are 2 points. One, though, the money will be lying in your OD account. When you withdraw from that, only interest will be charged. Otherwise, let it be there. Interest will not be charged for that. But there no interest will be charged. OD will not be charged. Older. ಸರ್ ಇಂಟ್ರೆಸ್ಟ್ ಅಲ್ಲ ಟ್ಯಾಕ್ಸ್ ಅಲ್ಲಿ ಡಿಡಕ್ಷನ್ ಆಗುತ್ತೆ. That's ಇಂಟ್ರೆಸ್ಟ್ ಇರುತ್ತಲ್ಲ, ಗೌರ್ಮೆಂಟ್ ಇಂದ ಟ್ಯಾಕ್ಸ್ ಎಲ್ಲ ಡಿಡಕ್ಟ್ ಮಾಡ್ಬೋದಾ? ಈಗ ಗೌರ್ಮೆಂಟ್ ಇಂದ 10% ಟ್ಯಾಕ್ಸ್ ಸಿಗುತ್ತೆ ವಿಡ್ರಾ ಮಾಡಿದ್ರೆ. ಯಾವುದಕ್ಕೆ ಸರ್? ಇವಾಗ ನಾವು ಲೋನ್ ತಗೊಂಡಿರ್ತೀನಿ, ಅದಕ್ಕೆ ಇಂಟ್ರೆಸ್ಟ್ ಆಗ್ತದೆ. ಇಲ್ಲ, ಈ ಕ್ಯಾಪಿಟಲ್ ಗೇನ್ ಯಾವುದು ತೆಗೆದಾಗ ಯು ಕೆನಾಟ್ ಅಡ್ಜಸ್ಟ್ ಎನಿ ಅದರ್ ಥಿಂಗ್ಸ್. Capital gain is capital gain. You are not taxpayer for capital gain, you have to pay the tax. Right? You are 30% tax bracket, you have to pay only 12.5%. Right? That's how it is. Capital gain is like that. Sir, Yeah. you talked about correction is an opportunity. Yes. Minus 90 to 900% of the daily there. How does our fund manager manage this? Suppose if there is a decrease in our mutual fund, so is it managed by the fund manager or the investor should intervene? Very good question. I think there are 2 or 3 types of investments are there. One is debt funds, hybrid funds, and equity funds. When you are investing in equity funds, again there are categories. No, there is something called flexi cap fund, where investing large cap, mid cap, and small cap. Many times what happens, small cap will be underperformance, large cap is in outperformance ಇರುತ್ತೆ. ಯಾವಾಗ ಏನಾಗುತ್ತೆ, ಅಂಡರ್ ಪರ್ಫಾರ್ಮೆನ್ಸ್ಗೆ ಔಟ್ ಪರ್ಫಾರ್ಮೆನ್ಸ್ ಫಂಡ್ ಇಂದ ಶಿಫ್ಟ್ ಮಾಡ್ಕೊಂತಾರೆ. ದಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ದ ಫ್ಲೆಕ್ಸಿ ಕ್ಯಾಪ್ ಫಂಡ್. ಇಫ್ ಇಟ್ ಈಸ್ ದ ಮಲ್ಟಿ ಕ್ಯಾಪ್ ಫಂಡ್, ಇಟ್ ಹ್ಯಾಸ್ ಟು ಬಿ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಈವನ್ ಕೆಳಗೆ ಹೋದ್ರು ಯು ಹ್ಯಾವ್ ಟು ಮೇಂಟೈನ್ ದಟ್. There are funds called only investing in blue chip. That means they can invest only blue chip. They cannot do that. But there are hybrid funds which can be have a flexibility investing from debt to equity, equity to debt. They take the advantage. Right? This is fund manager side. Now as an investor, you have that benefit through SIP. What happens in SIP? SIP ನಲ್ಲಿ 100 ಇರೋ NAV 80 ಬಂದಿರ್ತದೆ. Still you are buying. 70 ಬಂದಿರ್ತದೆ. But your number of units are buying more. ನನ್ನ ಹತ್ರ ಒಂದು ಎಕ್ಸಾಂಪಲ್ ಇದೆ, ನನ್ನ ಟೈಮ್ ಸಿಗಲಿಲ್ಲ ತೋರಿಸಲಿಲ್ಲ ನನಗೆ. ಕೋವಿಡ್ ಟೈಮಲ್ಲಿ ನೀವೇನು ಬೈ ಮಾಡಿರಲ್ಲ, ಅದು ಯೂನಿಟ್ ಇಸ್ ಗಿವನ್ ಮ್ಯಾಕ್ಸಿಮಮ್ ರಿಟರ್ನ್ಸ್ ಬಿಕಾಸ್ ಯು ಬಾಟ್ ವೆನ್ ಮಾರ್ಕೆಟ್ ಹಸ್ ಫಾಲನ್. ಸೊ ದೇರ್ ಆರ್ 2 parts. One is fund manager side, he will do with his own strategy. But as an investor, as an SIP investor, you can use that. As a lump sum investment, you can grab that opportunity. Sometimes assume that market has fallen, you have some surplus money lying in your bank, you can take advantage of and invest that. Such opportunities will be there in the market once in 2 years, 3 years. ಒಂದು ಪಾಯಿಂಟ್ ಬರುತ್ತೆ, ಈ ಆಲ್ವೇಸ್ ಸ್ಟ್ರೆಸ್ ಆನ್ ದಟ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮತ್ತು ರೆಗ್ಯುಲರ್ ಅದ್ರೊಳಗೆ ಏನ್ ಡಿಫ್ರೆನ್ಸ್ ನಾನು ಏನ್ ಅಂತ ಹೇಳ್ಬೋದು ಕನ್ವಿನ್ಸ್ ಮಾಡಕ್ಕೆ? ವೆರಿ ಗುಡ್, ವೆರಿ ಗುಡ್. ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಡ್ರೈವರ್ ಸೀಟ್ನಾಗ ಇಟ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗೋದು. ಎಲ್ಲಿಗೆ? ಮೈಸೂರು ಹೊಂಟಿರಿ. ಯು ಆರ್ ಅ ಲವರ್ ಆಫ್ ಡ್ರೈವಿಂಗ್ ಯುವರ್ ಸೆಲ್ಫ್, ಎಂಜಾಯಿಂಗ್ ದಿ ಡೈರೆಕ್ಟ್ ಇಸ್ ಪ್ಲಾನ್. Regular plan is one, you given the responsibilities to the driver, you want to enjoy with your partner, right?
having a nice sip of coffee in between, right? Watching nice things, that is regular plan. Coming back here, in the mutual fund there are technology companies are there, like lot of application apps create ಮಾಡಿರೋರು, they're all investing in direct plan. I will not tell the name because ನಾನೇ ಅವ್ರನ್ನು ಪ್ರಮೋಟ್ ಮಾಡ್ದಂಗೆ ಆಗ್ತದೆ. But regular plan is the one we are like inspiring, yeah. We are facilitating the thing for you, where your investment, your guidance, your review, your portfolio, ಎಲ್ಲ ನೋಡ್ತಾ ಇರೋದ್ರಿಂದ we are doing all these services, we are investing through regular plan. So what is the difference? Is the cost wise. There you are paying 1 to 1.25%. Here you are paying 1.25 to 1.75%. That means gap is 0.5%. So you are capable to manage that your own investment with your own intelligence and own experience. That 0.5% can be saved. Sir, I want to enjoy the journey with my own this thing with a nice, guidance. That's going with the regular plan. So both are exist in the market. Normally direct plan yaar ಮಾಡ್ತಾರೋ ದೊಡ್ಡ corporates ಇರ್ತಾರಲ್ಲ, they want to park their money, they have millions of money lying in their accounts, they want to park. Those people use the hire the best brains and they use direct plan. But I know salary ಕೊಡ್ತಾರೆ ಅವ್ರಿಗೆ. But as a retail investor, you and me, we don't have that bandwidth to pay that cost. So even some people are saying 12 months to 24 months. That is the average period of SIP for people investing in direct plan. People are investing regular plan, it is 3 to 4 times more, because a lot of other things will help you there. You understood? When market falls, what will you do in direct plan? You just click a button, money will come. Again you wait for market to fall. That only happens after certain height. So it's very Respect to China virus. Yeah. So any update on this, sir? ಸರ್ ಇವಾಗ ನನಗಿಂತ ಜಾಸ್ತಿ ನಿಮಗೆ ಗೊತ್ತು ಔಟ್ ಹ್ಯಾಂಡಲ್ ಇಟ್. ಇವಾಗಿಂದ ಮಾರ್ಕ್ ಹಾಕೊಂಡು ತಿರುಗಾಡ್ಬಿಡಿ ಸರ್. ಮಾರ್ಕೆಟ್ ಬಿಸ್ ಟೇಕ್ ಅಡ್ವಾಂಟೇಜ್ ನಾವು. ಈ ಮಾರ್ಕೆಟ್ ಫಾಲ್ ಐ ಆಮ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮ್ಯಾನ್. ವೈರಸ್ ಬರಲಿ ಅಂತ ಹೇಳಲ್ಲ, ಪ್ರೇ ಮಾಡಲ್ಲ, ಬೆಸ್ತಲ್ಲ. ಈ ಮಾರ್ಕೆಟ್ ಫಾಲ್ ವಿತ್ ದಿಸ್ ರೂಮರ್ ಐ ಆಮ್ ರೆಡಿ ಟು ಟೇಕ್ ದ ಬೆನಿಫಿಟ್ ಆಫ್ ಇಟ್. Okay? Okay? Thank you very much everyone. I hope you all enjoyed, right? ಒಳ್ಳೆ ಸೆಷನ್ ಅನ್ನಿಸ್ತಾ ಇವತ್ತು. Thank you very much.